2 ಬದ್ನಿಕಾಯಿ ತೊಗೊಂಡೇನಿ ರೀ. ಇದಕ್ಕೆ ಎಣ್ಣೆ ಹಚ್ತೀನಿ ನೋಡ್ರಿ. ಒಳ್ಳೆಣ್ಣೆ ಹೆಚ್ಚಿ ಸುಡ್ತೀನಿ ನೋಡ್ರಿ. ಗ್ಯಾಸ್ ಚಲೋ ಮಾಡಿ ಸುಡ್ಬೇಕ್ರಿ ಎಲ್ಲ ಕಡೆ ಚಲೋ ಹೊತ್ನ್ಯಾಗ ಸುಟ್ವಿ ಅಂದ್ರೆ ಇದು ಆಮೇಲೆ ಇದು ಸುಟ್ಟ ಮ್ಯಾಗ ಇದು ಸೊಪ್ಪಿ ತೆಗೆದ್ರಿ. ಈಗ ಗುರಾಳ್ ಚಟ್ನಿ ರೀ 2 ಸ್ಪೂನ್, ಅರ್ಧ ಸ್ಪೂನ್ ಉಪ್ಪು, ಎಣ್ಣೆ ಹಾಕಿ ಕಲಿಸಿ ಉಣ್ಣೋದು ನೋಡ್ರಿ ರೊಟ್ಯಾಗ ಚಪಾತಿ. ಈಗ ರೀ ಒಂದು ಸುಟ್ಟಿ ನೋಡ್ರಿ. ಇದು ಮ್ಯಾಗಲ್ಲಿ ಇಷ್ಟು ಸೊಪ್ಪಿ ತೆಗಿಬೇಕ್ರಿ. ಈಗ ಇದು ಗ್ಯಾಸ್ ಬಂದ್ ಮಾಡಿ ಇದೊಂದು ತೆಗಿತೀನಿ ನೋಡ್ರಿ. ಈಗ ಈ 2 ಸೊಪ್ಪಿ ತೆಗಿತೀನಿ ನೋಡ್ರಿ ಸದ್ಯಕ್ಕೆ. ಮತ್ತೆ ಸೊಪ್ಪಿ ತೆಗಿಬೇಕು ನೋಡಿ. ಎಣ್ಣೆ ಹೆಚ್ಚಿರ್ತೀವಲ್ರಿ, ಬರ ಉಸ್ತಾವ್ರಿ ಅವು. ಇನ್ನೊಂದು ಸ್ವಲ್ಪ ಸುಡ್ತೈತ್ರಿ. ಈಗ ಇದನ್ನು ಕಟ್ ಮಾಡ್ತೀನಿ ನೋಡ್ರಿ. ಮತ್ತೆ ಸುಡುತ್ತಿನ ಕಟ್ ಮಾಡ್ಬೇಕು ಹಿಂಗತ್ತೆ. ನೀವು ಕಲ್ಲಾಗರ್ದ್ರೂ ಬರ್ತದೆ, ಇದೇನು ಹಿಂಗೆ ಕಟ್ ಮಾಡಿದ್ರು ಬರ್ತೈತಿ. ಈಗ ರೀ ಈ ಗುರಾಳ್ ಚಟ್ನಿ ಉಪ್ಪು ಕಲಿಸ್ತೀನಿ ನೋಡ್ರಿ ಮೊದಲು. ಆಮೇಲೆ ಒಳ್ಳೆಣ್ಣೆ ಹಾಕ್ತೀನಿ ನೋಡ್ರಿ. ಆಮೇಲೆ ಹಿಂಗೆ ಮಾಡಿರಿ ಚಮಚ ತಗೊಂಡು. ಮತ್ತೆ ಮಿಕ್ಸರ್ನೇ ಹಾಕ್ಬೇಡ್ರಿ. ಆದ್ರೆ ಇಷ್ಟ ಮಾಡಿಬಿಡ್ರಿ ಸಾಕು. ಒಂದು ತಾಟು ಒಂದು ಚಮಚಾರ ಹೊಟ್ಟೆ ತೊಗೊಂಡು ಹಿಂಗೆ ಕಲಿಸ್ಬಿಡ್ರಿ, ಮುಗೀತು ನೋಡ್ರಿ. ನೀವು ಬೇಕಾದ್ರೆ ಮ್ಯಾಗ ಕೊತ್ತಂಬರಿ ಹಾಕೋರಿ, ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಹಸಿ ಉಳ್ಳಾಗಡ್ಡಿನೂ ಹಾಕ್ಬೋದ್ರಿ ಇದ್ರೊಳಗೆ. ಹಿಂಗೆ ಮುಗೀತು ನೋಡ್ರಿ, ತಯಾರಾತು ನೋಡ್ರಿ. ಇದನ್ನು ನೀವು ರೊಟ್ಯಾಗ ಚಪಾತ್ಯಾಗ ಉಣ್ಬೇಕು ನೋಡ್ರಿ, ಮಸ್ತ್ ಆಗತ್ತೆ ರೀ. ಬದ್ನಿಕಾಯಿ ಚಟ್ನಿ ರೀ ಇದು. ಸುಟ್ಟು ಬದ್ನಿಕಾಯಿ ಚಟ್ನಿ ಅಂತಾರೆ ನೋಡ್ರಿ ಇದಕ್ಕೆ.